ಕರಾವಳಿಯಲ್ಲಿ ಭಾರೀ ಮಳೆ ಬೀಳ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯ ಪರಿಣಾಮ ಆ ಭಾಗದಲ್ಲಿ ನದಿ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನೇತ್ರಾವತಿ ನದಿ ಮಟ್ಟ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಬಂಟ್ವಾಳ ಬಳಿಯಲ್ಲಿ ಜಮೀನುಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಕರಾವಳಿ ಭಾಗದಲ್ಲಿ ವರುಣನ ಆರ್ಭಟ ಹೇಗಿದೆ ಅಂದ್ರೆ ಎಲ್ಲ ನೋಡಿದ್ರು ನೀರು 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 ಅಷ್ಟೇ ಕಾಣಿಸ್ತಾ ಇರೋದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯ ಪರಿಣಾಮ ನೇತ್ರಾವತಿ ನದಿ ಮಟ್ಟ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ. ಬಂಟ್ವಾಳ ಬಳಿಯಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ. ಆಲಡ್ಕ ಪ್ರದೇಶದ 9 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಇವತ್ತು ಕೂಡ ರೆಡ್ ಅಲರ್ಟ್ ಅಂದ್ರೆ ಭಾರೀ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು ಪ್ರವಾಹ ಬರ್ತಾ ಇದ್ದಂಗೆ ಅಲ್ಲಿ ಜಲಾವೃತ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅವ್ರನ್ನೆಲ್ಲ ಸ್ಥಳಾಂತರವನ್ನ ಇಮಿಡಿಯೇಟ್ ಆಗಿ ಮಾಡಲಾಗಿದೆ. ಸುಮಾರು 9 ಕುಟುಂಬಗಳನ್ನ ಈಗ ಸ್ಥಳಾಂತರ ಮಾಡಿದ್ದಾರೆ ಆಲಡ್ಕ ಅನ್ನೋ ಪ್ರದೇಶದಿಂದ ಅಂತ ಗೊತ್ತಾಗಿದೆ. ಇನ್ನು ಬಂಟ್ವಾಳ ಬಳಿಯಲ್ಲಿ ಜಮೀನೆಲ್ಲ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸೇಫ್ ಜಾಗಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರವಾಹ ಬಂದಿದೆಯಲ್ಲ ಆ ಕುಟುಂಬವನ್ನ ಅಲ್ಲೇ ಬಿಟ್ರೆ ಮತ್ತಷ್ಟು ಸಂಕಷ್ಟ ಆಗುತ್ತೆ. ಕಾರಣ ಇವತ್ತು ಕೂಡ ರೆಡ್ ಅಲರ್ಟ್ ಇದೆ ಕರಾವಳಿ ಭಾಗದಲ್ಲಿ. ಮತ್ತಷ್ಟು ಮಳೆ ಬಂದ್ರೆ ಮನೆ ಹತ್ರ ನೀರು ಬರುತ್ತೆ, ಇನ್ನ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಇನ್ನು ಆಲಡ್ಕ ಭಾಗದಿಂದ ನಮ್ಮ ಪ್ರತಿನಿಧಿ ಕಿಶನ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವನದಿ ನೇತ್ರಾವತಿ ಮೈತುಂಬಿ ಹರಿತಾ ಇದೆ. ಬಂಟ್ವಾಳದಲ್ಲಿ ಅಪಾಯದ ಮಟ್ಟ ಮೀರೋಕೆ ಕೆಲವು ಮೀಟರ್ಗಳು ಬಾಕಿ ಇರುವಂತದ್ದು. ನಾವೀಗ ಮಂಗಳೂರಿನ ಹರೇಕಳದಲ್ಲಿರುವಂತಹ ಡ್ಯಾಮ್ ಪಕ್ಕ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ನನ್ನ ಹಿಂದೆ ವಿಶಾಲವಾಗಿ ಹರಿಯುತ್ತಿದ್ದಾಳೆ ಜೀವನದಿ ನೇತ್ರಾವತಿ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಮೈತುಂಬಿ ಹರಿತಾ ಇರುವಂಥದ್ದು. ಮಂಗಳೂರಿನ ಹಲವು ಭಾಗಗಳಿಗೆ ನೇತ್ರಾವತಿ ನದಿಯ ನೀರು ಪೂರೈಕೆ ಆಗುತ್ತೆ. ಅದೇ ರೀತಿಯಾಗಿ ಜೋರಾಗಿ ಮಳೆ ಬಂದ್ರೆ ಪ್ರವಾಹದ ವಾತಾವರಣ ಕೂಡ ಮಂಗಳೂರಿನ ಹಲವು ಭಾಗದಲ್ಲಿ ನಿರ್ಮಾಣ ಆಗುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಯಾವ ರೀತಿಯಾಗಿ ನೇತ್ರಾವತಿ ವಿಶಾಲವಾಗಿ ಹರಿಯುತ್ತಿದ್ದಾಳೆ ಅನ್ನೋದನ್ನ ಗಮನಿಸಬಹುದು. ಸಾಕಷ್ಟು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ನದಿಯ ಅಕ್ಕಪಕ್ಕದ ಗ್ರಾಮಗಳಿಗೆ ಈಗ ನೆರೆಯ ನೀರು ನುಗ್ಗಿರುವಂಥದ್ದು. ನೀವು ಈ ಭಾಗದಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಮನೆಗಳಿಗೆ ಈಗ ಪ್ರವಾಹದ ಆತಂಕ ಕೂಡ ಇರುವಂಥದ್ದು. ಇಲ್ಲಿ ಅಕ್ಕಪಕ್ಕದ ಜನ ಹೊರಗೆ ಬರೋಕೆ ದೋಣಿಯನ್ನೇ ಆಶ್ರಯಿಸಿದ್ದಾರೆ. ಯಾಕೆಂದ್ರೆ ನೇತ್ರಾವತಿ ಕ್ಷಣಕ್ಕೂ ಅದರ ಏರಿಕೆಯ ಮಟ್ಟವನ್ನ ಜಾಸ್ತಿ ಮಾಡ್ತಿರುವ ಹಿನ್ನೆಲೆಯಲ್ಲಿ ದೋಣಿಯೇ ಇಲ್ಲಿ ಅವಶ್ಯಕವಾಗಿರುವಂಥದ್ದು. ಇದೇ ರೀತಿಯಾಗಿ ಮಂಗಳೂರಿನ ಹಲವು ಭಾಗ, ಬಂಟ್ವಾಳದ ಹಲವು ಭಾಗ ಮತ್ತು ನೇತ್ರಾವತಿ ನದಿ ಎಲ್ಲೆಲ್ಲಿ ಹರಿತಾಳೆ ಅಲ್ಲೆಲ್ಲವೂ ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಹಲವು ಕೃಷಿ ಭೂಮಿಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಹಾಗಾಗಿ ಅಡಿಕೆ ಕೃಷಿ ಆಗಿರ್ಬೋದು, ಬೇರೆ ಬೇರೆ ಕೃಷಿಗಳಿಗೆ ಈಗ ಬಹಳಷ್ಟು ರೋಗ ಬರುವಂತಹ ಆತಂಕ ಕೂಡ ಸದ್ಯಕ್ಕೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇಡೀ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ರೆಡ್ ಅಲರ್ಟ್ ಇರುವ ಕಾರಣಕ್ಕಾಗಿ ಮತ್ತೆ ಮಳೆ ಜಾಸ್ತಿ ಆಗುವಂತ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ನದಿ ಪಾತ್ರ ಜನರು ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ಹೋಗಬಾರ್ದೆಂಬ ಮನವಿಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿರುವಂಥದ್ದು. ಪ್ರಮುಖವಾಗಿ ನೇತ್ರಾವತಿ ನದಿ ಬಂಟ್ವಾಳದಲ್ಲಿ ಅತಿ ಹೆಚ್ಚಾಗಿ ಏರಿಕೆಯನ್ನು ಕಂಡ ಕಾರಣಕ್ಕಾಗಿ ಆಲಡ್ಕ ಪ್ರದೇಶದ ಸುಮಾರು 9 ಮನೆಗಳ ನಿವಾಸಿಗಳನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಯಾಕೆಂದ್ರೆ ಪಶ್ಚಿಮ ಘಟ್ಟದಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿಯಲ್ಲಿ ಮತ್ತೆ ಏರಿಕೆಯ ಪ್ರಮಾಣ ಕಂಡು ಬಂದ್ರೆ ಹಲವು ಮನೆಗಳು ಜಲಾವೃತವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಿಶೇಷವಾಗಿ ಆಯಾ ಕ್ಷೇತ್ರದ ತಹಶೀಲ್ದಾರ್ಗಳಿಗೆ ಸನ್ನದ್ಧರಾಗಿರ್ಬೇಕೆಂಬ ಸೂಚನೆ ಕೊಟ್ಟಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಸರ್ವಸನ್ನದ್ಧರಾಗಿರ್ಬೇಕು. ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸೋಕೆ ಕ್ಷಣಕ್ಕೂ ಅವರು ತಯಾರಾಗಿರ್ಬೇಕೆಂಬ ವಿಶೇಷವಾದ ಸೂಚನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹೊರಡಿಸಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕಡಬದಲ್ಲಿ ರಸ್ತೆಗೆ ನುಗ್ಗಿದೆ ಗುಂಡ್ಯಾ ನದಿ ನೀರು. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಕಡಬದ ಮುಡಿಪು ಬರೆಮೇಲು ರಸ್ತೆ ಸಂಪರ್ಕ ಕಟ್ಟಾಗಿದೆ. ಉಳ್ಳಾಕ್ಲು ದೇವಸ್ಥಾನ ಹಾಗೇನೆ ನದಿ ಬದಿಯ ಕೃಷಿ ತೋಟಗಳು ಜಲಾವೃತ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಡಬದಲ್ಲಿ ರಸ್ತೆಗೆ ನೀರು ನುಗ್ಗಿಬಿಟ್ಟಿದೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಅಲ್ಲಿ ಕಟ್ಟಾಗಿದೆ. ಇನ್ನು ಮುಡಿಪು ಹಾಗೇನೆ ಬರೆಮೇಲು ರಸ್ತೆ ಬಂದ್ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ತೋಟಗಳು, ಜಮೀನೆಲ್ಲ ಜಲಾವೃತ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.